ಪ್ರತಿಯೊಬ್ಬರು ಎದ್ದು ನಿಂತು ಗೌರವ ಸೂಚಿಸುತ್ತಿದ್ದಾರೆ. ಹೌದು, ನನಗೆ ಅಧಿಕಾರ ಕೊಡದ ನಾ ತಂತ್ರಜ್ಞಾನರಾದ ಉಗ್ರಸೇನ ರುಚಿಪತ್ರರನ್ನು ಕಾರಾಗೃಹದಲ್ಲಿರಿಸಿದ್ದೇನೆ. ಅದೊಂದು ದಿನ ನನ್ನ ಮುದ್ದು ತಂಗಿ ದೇವಕಿಯ ಮದುವೆ ಮಾಡಿ ಸಂಭ್ರಮದಲ್ಲಿ ಗತದಲ್ಲಿ ಹೋಗುತ್ತಿರುವಾಗ ಕೇಳಿದಂತ ಶರೀರವಾಣಿ, ಏನು ಕಷ್ಟ ಅತಿಯಾಗಿ ಹರ್ಷ ಪಡಬೇಡ, ನಿನ್ನ ಸಂತೋಷ ಕಳೆಯುವ ನಿನ್ನನ್ನು ಕೊಳ್ಳುವ ವೈರಿ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟಲಿದೆ. ಆಕೆಗೆ ಹುಟ್ಟುವ 8ನೆಯ ಮಗುವಿಂದ ನಿನ್ನ ಮರಣ. ಓಹೋ, ಅಕ್ಷರವೇ ಸಿಟ್ಟಿನಿಂದ ನನ್ನ ತಂಗಿಯನ್ನು ಕೊಲ್ಲಲು ಮುಂದಾದೆ. ಬಾವ ವಸುದೇವ ತಡೆದ. ಹುಟ್ಟುವ ಮಕ್ಕಳನ್ನು ತಂದೊಪ್ಪಿಸುವುದಾಗಿ ಹೇಳಿದ. ಆ ಕ್ಷಣವೇ ಅವರನ್ನ ಸೆರೆಯಲ್ಲಿ ಇಟ್ಟೆ. 1, 2, 3 ಮಕ್ಕಳು ಜನಿಸಿದವು. ಸ್ವಲ್ಪ ಕಾಲದ ನಂತರ ಬಂದ ನಾರದರು, ಕಂಸ 1 ಎಂಟಾಗಬಹುದು, 8ನೇದು 1 ಆಗಬಹುದು. ಯಾವ ಕಡೆಯಿಂದ ಎಣಿಸಿದಾಗ ಯಾವುದು ಎಂಟಾಗುತ್ತದೆ ಯಾರಿಗೆ ಗೊತ್ತು ಎಂದು ನನ್ನ ಬದುಕಿನ ಗಣಿತವನ್ನೇ ಕಗ್ಗಟ್ಟಾಗಿಸಿ ಬಿಟ್ಟರು. ನಿಜ, ತಡ ಮಾಡದೆ ಹುಟ್ಟಿದ್ದ 6 ಮಕ್ಕಳನ್ನು ಶಿಲೆಗೆ ಅಪ್ಪಳಿಸಿಕೊಂಡೆ. ನಿಜ, 7ನೆಯ ಮಗು ಮಾಯವಾಯಿತು. 8ನೇದು ಹೆಣ್ಣು ಮಗು. ಆ ಮಗುವನ್ನು ಎತ್ತಿ ಕೊಲ್ಲಬೇಕಿನಷ್ಟರಲ್ಲಿ ಕೈ ಜಾರಿ ನೇಣು ಹಾರಿ ಹೋದ ಮಗು ದಿವ್ಯಾಕಾರವನ್ನು ಪಡೆದು ನಡೆಯುತ್ತಲ್ಲ. ಏನು ಕಂಸ ನನ್ನನ್ನು ಕೊಲ್ಲುವ ವೈರಿ ಕೃಷ್ಣ ನನ್ನ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ವೈರಿಯಾದ ಕೃಷ್ಣ ಬಲರಾಮನನ್ನು ಕೊಲ್ಲುವುದಕ್ಕಾಗಿ ನಮ್ಮವರಾದ ಬಕ, ಪ್ರಲಂಬ, ಶಕಟ, ಧೇನುಕ ಎಲ್ಲರೂ ಹೋಗಿದ್ದಾರೆ. ಕೂತುನಿಯು ಕೂಡ ಅಲ್ಲಿಗೆ ಹೋಗಿ ತನ್ನ ಟಿಕೆಟ್ ಹಾರಿಸಿ ಕೃಷ್ಣನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದಳು. ಆದರೆ ಆಕೆಯೇ ಕೃಷ್ಣ ಎಂಬ ವರ್ತಮಾನ ಬಂದಿದೆ. ಸ್ವಕ್ಷೇತ್ರದಲ್ಲಿ ವೈರಿ ಪ್ರಬಲನಾಗಿರುತ್ತಾನೆ. ಓಹೋ, ಅದಕ್ಕಾಗಿ ಈಗ ಹೊಸ ತಂತ್ರವನ್ನು ಹೂಡಿದ್ದೇನೆ. ಏನು? ಬಿಲ್ಲಾಟವನ್ನು ಏರ್ಪಡಿಸಿ ಅದಕ್ಕೆ ಬರುವಂತೆ ಅಕ್ರೂರನ ಮೂಲಕ ಆಪನ ಸಲ್ಲಿಸಿದ್ದೇನೆ. ಇಲ್ಲಿಗೆ ಬಂದ ಅವರನ್ನು ಕೊಲ್ಲುವುದಕ್ಕೆ ನೀವು ಸಿದ್ಧರಾಗಿ ನಿಂತಿರಿ. ಆಗಲಿ, ನಿಮ್ಮ ಚಿಂತೆಯನ್ನು ಬಿಟ್ಟು ಬಿಡಿ ಒಡೆಯ. ಆನೆಯ ತಾಲೂಕನ್ನು ಒಡಲನ್ನು ಒತ್ತಕ್ಕೆ ಹಾಕುವಂತೆ ಕೊಲ್ಲುತ್ತೇವೆ. ಬಳಿ ದೇಶವಕ ಸಿದ್ಧರಾಗಿರಿ.
ಮಾಡಬಾರದ ಕೆಲಸ ಮಾಡಿ ಸೆರೆಮನೆಗೆ ಸೇರುತ್ತಿದ್ದಾರೆ. ಆದರೆ ನಾನು ಹುಟ್ಟಿದ್ದೇ ಮಧುರಾನಗರದ ಸೆರೆಮನೆಯ ಕತ್ತಲಿನಲ್ಲಿ. ಬೆಳೆಯುತ್ತಿರುವುದು ಈ ನಂದಗೋಪುರದಲ್ಲಿ. ಅಂದರೆ ಪ್ರತಿಯೊಬ್ಬರ ಜೀವನ ಪಥವು ಕತ್ತಲಿನಿಂದ ಬೆಳಕಿನ ಕಡೆಗೆ ಇರಬೇಕೆನ್ನುವ ತತ್ವ. ಕೈಯಲ್ಲಿ ಸದಾ ಹಿಡಿದಿರುವುದು ರಂಧ್ರಗಳಿರುವ ವಿಧಿವಿಧ ಕೊಳಲು. ಆ ರಂಧ್ರಗಳನ್ನು ಬೆರಳಲ್ಲಿ ಮುಚ್ಚಿ ಹಿಡಿದು ಅಲ್ಲಿ ದಾರಿ ಹಾದು ಹೋದರೆ ಹೇಗೆ ಕೃಷ್ಣಾನವಾದ ನದಿ ಹೊರಡುತ್ತದೋ ಹಾಗೆ ತಮ್ಮ ಬದುಕಿನ ಕಷ್ಟ ಸುಖಗಳನ್ನು ಮುಚ್ಚಿ ಬಿಚ್ಚಿಡುವುದನ್ನು ಕಲಿತಾಗ ಬಾಳು ಹಸನಾಗುತ್ತದೆ. ಎಲ್ಲರಿಗೂ ಹುಟ್ಟಿ ಬೆಳೆಯ ಸಂದರ್ಭದಲ್ಲಿ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಆದರೆ ನನ್ನ ಪಾಲಿಗೆ ಹುಟ್ಟುವ ಮುಂಚೆ ನನ್ನ ಮಾವ ಸಂತಾನವನ್ನು ವೈರಿಯೆಂದು ಭಾವಿಸಿದ್ದಾನೆ. ನಿಜ ಮಾತ್ರವಲ್ಲ, ತಮ್ಮನ್ನು ಹೊಂದಲು ಹಲವು ಬಾರಿ ಪ್ರಯತ್ನಿಸಿದ್ದಾನೆ. ಕೊಲ್ಲಲು ಬಂದವರ ಪಟ್ಟಿ ದೊಡ್ಡದಿದೆ, ಆದರೆ ಹಿಂದಿರುಗಿದವರು ಯಾರೂ ಇಲ್ಲ. ಕೈತೋತ ಮಾವ ಈಗ ಮೃತ ತಂತ್ರವನ್ನು ಹೂಡಿ ಅಕ್ರೂರನ ಮೂಲಕ ಬಿಲ್ಲ ಹಬ್ಬಕ್ಕೆ ಬರಲು ಹೇಳಿಕೊಡುತ್ತಿದ್ದಾನೆ. ಒಳ್ಳೆಯದಲ್ಲ, ಬಿಲ್ಲ ಹಬ್ಬ ಬರೀ ನೆಪ ಮಾತ್ರ. ನಿಜವಾದ ಕಾರಣ ನಮ್ಮನ್ನು ಕೊಲ್ಲುವುದಕ್ಕಾಗಿ. ಅವನು ನಮ್ಮನ್ನು ವೈರಿ ಎಂದು ಭಾವಿಸಿದ್ದಾನೆ. ವೈರಿಯ ಮನೆಯನ್ನ ವಿಷವನ್ನ. ಆದ್ದರಿಂದ ಅಲ್ಲಿ ತಿನ್ನುವುದಕ್ಕೆ ನಮಗೆ ಬೇಕಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನು ಬಂಡಿಯಲ್ಲಿ ಇಟ್ಟಿದ್ದೇವೆ. ಹಾಗೆಂದರೆ ತಡ ಮಾಡುವುದು ಬೇಡ. ಸೂರ್ಯೋದಯವಾಗುತ್ತಿದೆ, ನಡೆ ಹೊರಡೋಣ. ಕೃಷ್ಣ 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 ಎಲ್ಲಿಗೆ ಹೋಗುವೆ ತಡೆ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆಯಮ್ಮ ಗೆಲುವೆಯ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ಎಂಬ ಗೆಲುವೆಯ ಕರವಲ್ಲೆಲೋ ನಿಲ್ಲಲೋ ಲಕ್ಷ್ಮೀ ವಲ್ಲಭ ನುಡಿದಯದೇ ಕರವಲ್ಲೆಲೋ ನಿಲ್ಲಲೋ ಲಕ್ಷ್ಮೀ ವಲ್ಲಭ ನುಡಿದಯದೇ ಕೃಷ್ಣ 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 ಇಂತೆ ಇದ್ದೇವಲ್ಲ. ನಿಂತಿದ್ದೀರಿ ನಿಜ, ಆದರೆ ಎಲ್ಲಿಗೂ ಹೊರಟು ನಿಂತಿದ್ದೀರಲ್ಲ. ಎಲ್ಲಿಗೆ ಹೋಗುತ್ತಿರುವೆ ಹೇಳು ಕೃಷ್ಣ. ಅಯ್ಯೋ, ಕೇಳೇ ಬಿಟ್ರ. ಒಳ್ಳೆಯ ಕೆಲಸಕ್ಕಾಗಿ ಹೊರಟಾಗ ಅಡ್ಡ ಬಂದಂಗಾಯ್ತು. ಮನೆ ಬಿಟ್ಟು ಅಡ್ಡ ಬಂದರೆ ಅಪಶಕುನ ಅಲ್ಲವಂತೆ. ಕೃಷ್ಣ, ಅವಸರದಿಂದ ಎಲ್ಲಿಗೆ ಹೊರಟಿರುವೆ? ನಾವು ಹೋಗುತ್ತಿರುವುದು ಮಧುರಾನಗರಕ್ಕೆ, ಮಾವನ ಮನೆಗೆ, ಬಿಲ್ಲ ಹಬ್ಬದಲ್ಲಿ ಪಾಲ್ಗೊಳ್ಳುವುದಕ್ಕೆ. ಮಾವನ ಮನೆಗ ಹಬ್ಬಕ್ಕ? ಹಾಗಿದ್ದರೆ ನಾವು ಬರುತ್ತೇವೆ. ನೀವು ಎಲ್ಲಿಗೆ ಹೊರಟದ್ದು? ಬೇಗ ಹೋಗಿ ತೀರ ಬದಲಾಯಿಸಿಕೊಂಡು ಬರುತ್ತೇವೆ. ನೀವು ತೀರ ಬದಲಾಯಿಸಿಕೊಂಡು ಬರುವಷ್ಟರಲ್ಲಿ ಹಬ್ಬನೇ ಮುಗಿಯುತ್ತೆ. ಹಬ್ಬ ಅಂದ ತಕ್ಷಣ ಹೊರಟು ಬಿಟ್ಟರು. ನಿಮಗೇನು ಕರೆಕೊಟ್ಟಿದ್ದಾರಾ? ನಾವು ಹೋಗುತ್ತಿರುವುದು ಬಿಲ್ಲ ಹಬ್ಬಕ್ಕೆ, ಮಹಾಮಲ್ಲರು ಸೇರಿ ನಡೆಸುವ ಮಲ್ಲಯುದ್ಧಕ್ಕೆ, ವೈರಿಯಾದ ಕಂಸನನ್ನು ಕೊಲ್ಲುವುದಕ್ಕೆ. ಕಂಸ ನಿಲ್ಲುವಲ್ಲಿಗ? ಆದಷ್ಟು ನಿರುವಲ್ಲಿಗೆ ನಾವು ನಿಮ್ಮನ್ನು ಹೋಗಲು ಬಿಡುವುದಿಲ್ಲಪ್ಪ. ಯೋಚಿಸಬೇಡಿ, ಹೋದವರು ನಾವು ಅಲ್ಲಿಯೇ ಉಳಿಯುವುದಿಲ್ಲ. ಇಂದು ಹೋಗಿ ನಾಳೆ ಎದ್ದು ಕೆಲಸ ಮುಗಿಸಿ ತಕ್ಷಣವೇ ಬರುತ್ತೇವೆ. ಬೇಗನೆ ಬರುತ್ತೇವೆ. 3 ದಿನ ನಿನ್ನನ್ನು ಬಿಟ್ಟು ಹೇಗೆ ಇರಲಿ ಕೃಷ್ಣ? 3 ದಿನವೇನು, 3 ಕ್ಷಣವೂ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ನಮ್ಮನ್ನು ಅಗಲಿ ಹೋಗಬೇಡ ಕೃಷ್ಣ. ನೀನಿಲ್ಲದಿದ್ದರೆ ನನಗೆ ಊಟವೇ ಸೇರುವುದಿಲ್ಲ, ನನಗೆ ನಿದ್ದೆಯೇ ಬರುವುದಿಲ್ಲ, ಸಮಯವೇ ಕಳೆಯುವುದಿಲ್ಲ.
ನಗರದ ಹೆಣ್ಣು ಮಕ್ಕಳು ಬಹಳ ಜೋರಂತೆ. ಅವರಿಗೆ ಮನಸ್ಸೊತ್ತು ಅಲ್ಲೇ ಉಳಿಯಬೇಡ. ನಾವು ನಿಮಗೋಸ್ಕರ ಕಾಯುವುದಿರುತ್ತೇವೆ. ಬೇಗ ಬಾ ಕೃಷ್ಣ, ಯೋಚಿಸಬೇಡಿ, ಬೇಗನೆ ಬರುತ್ತೇವೆ. ಹಬ್ಬ ಗೋಪಿಕೆಯರನ್ನು ಸಮಾಧಾನಿಸಿದ್ದಾಯಿತು. ಇನ್ನು ನೇರವಾಗಿ ಮಥುರಾ ನಗರಕ್ಕೆ ಪ್ರಯಾಣ. ನಡ ಹೊರಡೋಣ. ನನ್ನ ಪಾಲನೆಗಿಂತ ಇಲ್ಲ, ಸೊಂಡಿನಷ್ಟು ದಪ್ಪವಿಲ್ಲ, ಸೊಕ್ಕಿನಿಂದ ಬರುತ್ತಿರುವಿರಿ. ನಿಮ್ಮ ಕಥೆಯನ್ನು ಮುಗಿಸುವುದಕ್ಕೆ ಬಂದಿರುವ ಕುವಲಯ ಪೀಡಕನೆಂದರೆ ನಾನೇ ನಾನೇ ನಾನೇ. ನಿಮ್ಮನ್ನು ಸೊಂಡಿನಿಂದ ಎತ್ತಿ ಕಾಲಿನಿಂದ ಒತ್ತಿ ತುಳಿದುಕೊಳ್ಳುತ್ತೇನೆ. ಬನ್ನಿ ಮುಂದೆ.
ಹೆಚ್ಚು ಮಾತಾಡಿದರೆ ಹಲ್ಲು ಉದುರಿಸಿ ಬಿಡುತ್ತೇನೆ. ಈಗ ಮಾಡುವ ಯುದ್ಧದಲ್ಲಿ ಯಾರು ಯಾರನ್ನು ಗೆಲ್ಲುತ್ತಾರೆ ಕೊಳ್ಳುತ್ತಾರೆ ನೋಡಿಯೇ ಬಿಡೋಣ. ಹಾ, ನೋಡಿ ಬಿಡೋಣ. ಎಷ್ಟು ತಪ್ಪು ನಿಮಗೆ? ಇದೇನು ನಂದ ಗೋಕುಲದ ಹುಲ್ಲುಗಾವಲು ಎಂದು ಭಾವಿಸಿದ್ದೀರಾ? ಮಾವ ಇಷ್ಟು ಸಿಟ್ಟು ಮಾಡುವುದೇಕೆ? ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಾವ. ಪ್ರೀತಿಯಿಂದ ನೀವೇ ನಮ್ಮನ್ನು ಬರಲು ಹೇಳಿ ಈಗ ಕೊಲ್ಲುವುದೇಕೆ? ಸಿಟ್ಟು ಬರುವಂತೆ ನೀವು ಮಾಡಿದ ಕೆಲಸ ಒಂದೇ ಎರಡೇ ಹೇಗೆ ಮಾಡುತ್ತೇವೆ? ನನ್ನ ಹಣೆಯಿಂದಿರು ಆಟ ಆಡಿಕೊಂಡು ಸಂತೋಷದಿಂದಿರಲಿ. ಚಕಡನ್ನು ಕಳಿಸಿದರೆ ಅವನನ್ನು ಕೊಂದಬೇಕೆ? ಸತತ ಬಂಡಿಯ ರೂಪದಲ್ಲಿ ಬಂದ ಯಾವುದೋ ಹೊಸ ಬಂಡಿ ಆಟವಾಡೋಣ ಎಂದು ಅದರ ಮೇಲೆ ಕಾಲಿಟ್ಟಾಗ ಬಂಡಿ ಮುರಿದು ಹೋಯಿತು. ಆ ರಕ್ತ ಅಲ್ಲೇ ಸತ್ತು ಬಿದ್ದ. ನಾವಾಗಿ ಕೊಂದಿದ್ದಲ್ಲ ಮಾವ. ಹಾಳಾಗಿ ಹೋಗಲಿ. ಪಕ್ಕವನ್ನು ಏನು ಮಾಡಿದಿರಿ? ಪಕ್ಕ ಪಕ್ಷಿಯ ರೂಪದಲ್ಲಿ ಬಂದ ನಮ್ಮನ್ನು ಕೂಡಿಸಿಕೊಂಡು ಮೇಲೆ ಹಾರಿದ. ಭಯಪಟ್ಟ ನಾವು ಬೀಳಬಾರದು ಎನ್ನುವುದಕ್ಕಾಗಿ ಅವನ ಕತ್ತನ್ನು ಗಟ್ಟಿಯಾಗಿ ಹಿಡಿದೆವು. ಬಹುಶಃ ಹಿಡಿದದ್ದು ಗಟ್ಟಿಯಾಯಿತೋ ಏನೋ. ಮೇಲೆ ಹೋಗುತ್ತಿದ್ದ ಆತ ಕೆಳಗೆ ಬಂದು ನೆಲದ ಮೇಲೆ ಬಿಟ್ಟೇ ಬಿಟ್ಟ. ಆಮೇಲೆ ಹೇಳಲೇ ಇಲ್ಲ ಮಾವ. ನಾವು ಕೊಂದಿದಲ್ಲ ಮಾವ.
ನಿಮ್ಮನ್ನು